ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ, ಸೊ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವಾಗ ಇಲ್ಲಿ ನಿಮಗೆ ಏರ್ ಪ್ಯಾಕ್ನ ಹೇಗೆ ಯೂಸ್ ಮಾಡ್ತೀನಿ, ಹೇಗೆ ಹಾಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಗ್ಯಾಸ್ ಮೇಲೆ ಒಂದು ಬೌಲ್ ಇಡಿ. ಆ ಬೌಲ್ಗೆ ಸ್ವಲ್ಪ ನೀರು ಹಾಕಿದ್ಮೇಲೆ ನಾನಿಲ್ಲಿ 3 ಸ್ಪೂನಷ್ಟು ಅಗಸೆ ಬೀಜ ಬರುತ್ತಲ್ಲ, ಸೊ ಅಗಸೆ ಬೀಜನ ಹಾಕೊತಿದ್ದೀನಿ. ನಿಜಕ್ಕೂ ಒಳ್ಳೆ ಏರ್ ಪ್ಯಾಕ್ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ 1-2 ಸ್ಪೂನಷ್ಟು ಮೆಂತ್ಯ ಹಾಕ್ಕೋತಿದ್ದೀನಿ. ನಂದು ಹೇರ್ ಸ್ವಲ್ಪ ಶಾರ್ಟ್ ಇದೆ, ಅದರಿಂದ ನಾನು ಸ್ವಲ್ಪ ಹಾಕ್ಕೋತೀನಿ. ನಿಮ್ಮದು ಲಾಂಗ್ ಹೇರ್ ಇದೆ, ಒಂದೊಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಏರ್ ಪ್ಯಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಅಗಸೆ ಬೀಜ ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊತಾ ಇದ್ದೀನಿ, ಅಕ್ಕಿ. ನೀವು ಯಾವ ರೈಸ್ ಆದರೂ ಹಾಕ್ಕೋಬೋದು. ಸೊ ನಾನು ಸ್ವಲ್ಪ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮೂರೂ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ಅಷ್ಟೊತ್ತಿಗೆ ಈ ಒಂದು ಏರ್ ಪ್ಯಾಕ್ ರೆಡಿ ಆಗಿಬಿಡುತ್ತೆ. ತುಂಬ ಒಳ್ಳೆ ಏರ್ ಪ್ಯಾಕು. ಹೇರಿಗೆ ಮಾತ್ರ ನಿಮ್ಮದು ಶೈನಿ ಸಿಲ್ಕಿ ಕೂದಲು ಬರುತ್ತೆ. ನೀವು ಸ್ಟ್ರೈಟಿಂಗ್ ಮಾಡಿಸೋ ಅವಶ್ಯಕತೆಯೇ ಇರೋದಿಲ್ಲ ಈ ಏರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ. ನಾನು ಅಷ್ಟು ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ವೀಕ್ಲಿ ಒಂದು 2 ಡೇಸ್ ಯೂಸ್ ಮಾಡಿದ್ರು ಸಾಕು, ಇಲ್ಲ ವೀಕ್ಲಿ 1 ಯೂಸ್ ಮಾಡಿದ್ರು ಸಾಕು. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಈ ಒಂದು ಥಿಕ್ನೆಸ್ಸಲ್ಲಿ ಇದ್ದರೆ ಸಾಕು. ಇವಾಗ ನಾನು ಇದನ್ನು ಆಫ್ ಮಾಡ್ಕೋತೀನಿ. ಜಾಸ್ತಿ ಗಟ್ಟಿ ಮಾಡಿದ್ರೆ ಆರೋದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ಇನ್ನೂ. ಸೊ ಈ ಒಂದು ಅದಕ್ಕಿದ್ರೆ ಸಾಕು, ಆಫ್ ಮಾಡ್ಕೋಬೇಕು. ನೋಡಿ, ಸಾಕು ಇಷ್ಟು ಈ ಒಂದು ಅದಕ್ಕೆ. ಇವಾಗ ನಾನು ಇದನ್ನು ಆಫ್ ಮಾಡಿಕೊಂಡು ಬೇರೆ ಬೌಲ್ಗೆ ಸ್ಟ್ರೈನ್ ಮಾಡ್ಕೊತೀನಿ. ಸೊ ಇವಾಗ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಅದರಿಂದ ಸ್ಟಾರ್ಟಿಂಗ್ಗೆ ಬೇಗನೆ ಸ್ಟ್ರೈನ್ ಮಾಡ್ಕೊಬಿಟ್ರೆ ಸೊ ಅದು ಗಟ್ಟಿ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಸ್ಟ್ರೈನ್ ಮಾಡಿದ್ರೆ ಹಾಗೆ ಇಟ್ಬಿಟ್ರೆ ಸೊ ನಾವು ಹಾಕಿರ್ತೀವಲ್ಲ ಅಗಸೆ ಬೀಜ, ಅದೆಲ್ಲ ಗಟ್ಟಿಯಾಗಿ ಮತ್ತು ಅದು ಜೆಲ್ ನಮಗೆ ಸಿಗೋದಿಲ್ಲ ನೀಟಾಗಿ. ಅದಕ್ಕೆ ನಾನು ಬಿಸಿ ಮಾಡಿದ ತಕ್ಷಣ ಸ್ಟ್ರೈನ್ ಮಾಡ್ಕೊಬಿಡ್ತೀನಿ, ಆಮೇಲೆ ಆರೋಕ್ಕೆ ಹಾಗೆ ಬಿಡ್ತೀನಿ. ನಿಜಕ್ಕೂ ಒಳ್ಳೆ ಏರ್ ಪ್ಯಾಕ್ ಅಂತ ಹೇಳ್ಬೋದು. ಬರೀ 3 ಇಂಗ್ರೀಡಿಯೆಂಟ್ಸು. ನೀವು ಯಾವುದೇ ಪಾರ್ಲರ್ಗೆ ಹೋಗಿ ಸ್ಟ್ರೈಟಿಂಗ್ ಮಾಡಿಸೋ ಅವಶ್ಯಕತೆ ಏನಿರೋದಿಲ್ಲ ಗಾಯ್ಸ್. ನೋಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೂ ಕೂಡ. ನಾನು ಇದನ್ನೇ ಯೂಸ್ ಮಾಡೋದು. ನೀಟಾಗಿ ಎಲ್ಲನೂ ಸ್ಟ್ರೈನ್ ಮಾಡ್ಕೊಬೇಕು. ನೋಡಿ, ಇಷ್ಟು ಬರುತ್ತೆ. ಸೊ ನಿಮ್ಮ ಕೂದಲು ತಕ್ಕನಾಗಿ ನೀವು ಮಾಡ್ಕೊಳ್ಳಿ ಏರ್ ಪ್ಯಾಕ್ನ. ನನ್ನ ಕೂದಲು ಶಾರ್ಟ್ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ಇದಕ್ಕೊಂದು 1 ಸ್ಪೂನ್ ಇಲ್ಲ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಬಾದಾಮ್ ಆಯಿಲು. ಅದೂ ಅಷ್ಟೇ 1-1.5 ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಬೇಡ. ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆರಿದ್ಮೇಲೆ ಈ ಪ್ಯಾಕ್ನ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಹಾಕಿದ್ರಲ್ಲ, ಸೊ ನೀಟಾಗಿ ಮಿಕ್ಸ್ ಮಾಡಿ ಈ ಪ್ಯಾಕ್ನ ಹಾಕ್ಕೊಳ್ಳಿ. ಸೊ ನೋಡಿ, ಆರಿದ್ಮೇಲೆ ಈ ಥರ ಬರುತ್ತೆ. ಈ ಒಂದು ಥಿಕ್ನೆಸ್ಸಲ್ಲಿದೆ ಆರಿದ್ಮೇಲೆ. ಸೊ ನೀಟಾಗಿ ನಿಮ್ಮ ಹೇರ್ನ ಫಸ್ಟು ಬಾಚ್ಕೊಬಿಡಿ, ಸಿಕ್ಕೆಲ್ಲ ಏನೂ ಇರಬಾರ್ದು. ಸೊ ನೀಟಾಗಿ ಬಾಚ್ಕೊಂಡು 2 ಪಾರ್ಟಿಷನ್ ಮಾಡ್ಕೊಳ್ಳಿ. ನೋಡಿ, ನಂದು ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿ ನೋಡಿ, ನನಗೆ ಸಿಲ್ಕಿಯಾಗಿ ಇದೆ ಹೇರು. ನನಗೆ ಈ ಒಂದು ಪ್ಯಾಕ್ ತುಂಬಾ ಇಷ್ಟ ಹಾಕ್ಕೊಳ್ಳೋದಕ್ಕೆ. ಸೊ ನೀಟಾಗಿ ಪಾರ್ಟಿಷನ್ ಮಾಡಿ ನೀಟಾಗಿ ಕೂದಲಿಗೆ ರೂಟ್ಸ್ಗೆ ಅಪ್ಲೈ ಮಾಡಬೇಕು ನೀವು ಚೆನ್ನಾಗಿ. ಯಾರಾದರೂ ಅಪ್ಲೈ ಮಾಡೋರಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಒಬ್ಬಳೇ ಹಾಕ್ಕೊತಾ ಇದ್ದೀನಿ. ಸೊ ನೀಟಾಗಿ ನೋಡಿ, ಬಾಚಣಿಗೆಯಲ್ಲಿ ರೂಟ್ಸೆಲ್ಲ ಹಿಂಗೆ ನೀಟಾಗಿ ಓಪನ್ ಮಾಡಿ ರೂಟ್ಸ್ಗೆ ಹಾಕ್ಕೋಬೇಕು. ನೀಟಾಗಿ ಹಚ್ಕೋಬೇಕು, ಅಪ್ಲೈ ಮಾಡಬೇಕು. ಯಾರಾದರೂ ಮಾಡೋರಿದ್ದರೆ ನೀಟಾಗಿ ಮಾಡಿಸ್ಕೋಬೋದು, ಅದನ್ನು ಅಪ್ಲೈ ಮಾಡಿಸ್ಕೋಬೋದು. ನೀಟಾಗಿ ನಾನು 2 ಕಡೆನೂ ಇಲ್ಲಿ ಹಚ್ಕೊತಾ ಇದ್ದೀನಿ. ತಣ್ಣಗೆ ಆಗ್ತಾ ಇರುತ್ತೆ ಹೇರಿಗೆಲ್ಲ, ಬುರ್ಡೆ ಎಲ್ಲ ತಣ್ಣಗೆ ಆಗ್ತಾ ಇರುತ್ತೆ. ಬಟ್ ಒಳ್ಳೆ ಏರ್ ಪ್ಯಾಕ್ ಕೂಡ. ಈ ಏರ್ ಪ್ಯಾಕ್ನ ಹಚ್ಬಿಟ್ಟು 1 ಅವರ್ ಬಿಡಿ. ಟೈಮ್ ಇದ್ದರೆ ಬಿಡಿ, ಇಲ್ಲ ಟೈಮ್ ಇಲ್ಲ ಅಂದರೆ 1 ಅವರ್ ಬಿಡಿ, ಇಲ್ಲ 1/2 ಅವರ್ ಬಿಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಚೆನ್ನಾಗಿ ಮಸಾಜ್ ಮಾಡಬೇಕು ಮಾತ್ರ ನೀವು. ಒಂದು 10 ಮಿನಿಟ್ಸ್ ಆದರೂ ಮಸಾಜ್ ಮಾಡಬೇಕು. ಏರ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಆಫ್ಟರ್ ಏರ್ ವಾಶ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ನೀವೇ ನೋಡ್ತಾ ಇರ್ಬೋದು ರಿಸಲ್ಟು. ಸಿಲ್ಕಿ ಆಗಿದೆ, ಶೈನಿ ಆಗಿದೆ ನೋಡಿ.
ಈಗ ಯಾವುದೇ ಥರ ಹೇರ್ ಸ್ಟ್ರೈಟಿಂಗ್ ಮಾಡಿಸೋ ಅವಶ್ಯಕತೆನೇ ಇದೆ. ನಾನಂತೂ ಪಾರ್ಲರಿಗೆ ಹೋಗೋದಲ್ಲಿ ಹೇರ್ ಕಟ್ ಮಾಡಿಸೋದಕ್ಕೆ ಅಷ್ಟೇ ಹೋಗೋದು. ಅದು ಬಿಟ್ಟು ನಾನು ಯಾವುದೇ ಥರದ್ದೇನು ಯೂಸ್ ಮಾಡಲ್ಲ ನೋಡಿ. ನನಗಂತೂ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.